ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ಹೇಗೆ ಗಳಿಸಬೇಕೆಂದು ಈ ಕೆಲವೊಂದು ಟಿಪ್ಸ್ಗಳ ಮೂಲಕ ನಾವು ಇಂದು ತಿಳಿದುಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ ಪ್ರಶ್ನೆ ಪತ್ರಿಕೆ ಓದಿರಿ. ಮೊದಲು ಪ್ರಶ್ನೆ ಪತ್ರಿಕೆಯನ್ನು ಓದಿ ಅರ್ಥ ಮಾಡಿಕೊಳ್ಳಿ. ಉತ್ತರ ಬರೆಯುವ ಮೊದಲು ಎಷ್ಟು ಅಂಕಗಳಿಗೆ ಪ್ರಶ್ನೆ ಕೇಳಲಾಗಿದೆ, ಪ್ರಶ್ನೆಗೆ ಎಷ್ಟು ಉತ್ತರ ಬರೆಯಬೇಕು ಎಂದು ಪ್ಲಾನ್ ಮಾಡಿಕೊಳ್ಳಿ. ಈ ಪ್ರಕಾರ ಉತ್ತರ ಅಂಕಗಳಿಗೆ ಎಷ್ಟು ಬೇಕೋ ಅಷ್ಟು ಉತ್ತರವನ್ನು ಸ್ಪಷ್ಟವಾಗಿ ಸರಳವಾಗಿ ಬರೆಯಿರಿ. ಇನ್ನು ಎರಡನೆಯದಾಗಿ ಮೊದಲ 15 ನಿಮಿಷಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಿ. ಮೊದಲ 15 ನಿಮಿಷಗಳನ್ನು ಪ್ರಶ್ನೆ ಪತ್ರಿಕೆಯನ್ನು ಓದಲು ಮೀಸಲಿಡಿ. ನಂತರ ಸುಲಭವಾಗಿ ಉತ್ತರಿಸಬಹುದಾದ ಮತ್ತು ಕಠಿಣ ಎಂಬ ಪ್ರಶ್ನೆಗಳನ್ನು ವಿಂಗಡಿಸಿಕೊಳ್ಳಿ. ನಂತರ ಮೊದಲು ಸುಲಭವಾದ ಪ್ರಶ್ನೆಗಳಿಗೆ ಉತ್ತರ ನೀಡಿ, ನಂತರ ಕಠಿಣ ಪ್ರಶ್ನೆಗಳಿಗೆ ಆಲೋಚಿಸಿ ಉತ್ತರಿಸಿ. ಮೂರನೆಯದಾಗಿ ಕಠಿಣ ಪ್ರಶ್ನೆಗಳ ಬಗ್ಗೆ ಹೆಚ್ಚು ಚಿಂತಿಸದಿರಿ. ಮೊದಲ 15 ನಿಮಿಷಗಳು ಪ್ರಶ್ನೆ ಓದಿದಾಗ ಸಿಗುವ ಕಠಿಣ ಪ್ರಶ್ನೆಗಳ ಬಗ್ಗೆ ಹೆಚ್ಚು ಆತಂಕ ಪಡದಿರಿ. ಇದರಿಂದ ಸುಲಭ ಪ್ರಶ್ನೆಗಳಿಗೂ ಉತ್ತರಿಸುವ ವಿಧಾನವೂ ಸಹ ಕಠಿಣವಾಗಿ ಬಿಡುತ್ತದೆ. ಆದ್ದರಿಂದ ಹೆಚ್ಚು ಒತ್ತಡಕ್ಕೆ ಒಳಗಾಗದಿರಿ. ನೀವು ಕಠಿಣ ಪ್ರಶ್ನೆಗಳಿಗೆ ಯಾವಾಗ ಉತ್ತರ ಬರೆಯಲು ಆರಂಭಿಸುವಿರೋ ಆಗ ಅದು ಸಹ ಸುಲಭವಾಗುತ್ತದೆ. ಕೊಂಚ ಯೋಚಿಸಿದರೆ ಅದಕ್ಕೂ ಉತ್ತರ ನೆನಪಾಗಿ ಬರುವ ಸಾಧ್ಯತೆಗಳು ಹೆಚ್ಚು. ಇನ್ನು ನಾಲ್ಕನೆಯದಾಗಿ ನಿಖರತೆ ಮತ್ತು ವೇಗ ಖಚಿತಪಡಿಸಿಕೊಳ್ಳಿ. ಪರೀಕ್ಷೆಯಲ್ಲಿ ನೀವು ಉತ್ತರ ಬರೆಯಬೇಕಾದರೆ ನಿಮ್ಮ ಉತ್ತರದ ವೇಗ ಬಗ್ಗೆ ಗಮನವಿರಲಿ, ಸಮಯದ ಬಗ್ಗೆ ಅರಿವಿರಲಿ. ಹಾಗೆ ವೇಗದ ಗುಂಗಲ್ಲಿ ತಪ್ಪು ಉತ್ತರ ನೀಡದಂತೆ ಎಚ್ಚರವಿರಲಿ. ಉತ್ತರಿಸುವಾಗ ಸಣ್ಣ ತಪ್ಪಿಗೂ ಸಹ ಆಹ್ವಾನ ನೀಡದಿರಿ. ಐದನೆಯದಾಗಿ ಒಂದೇ ಪ್ರಶ್ನೆಗೆ ಹೆಚ್ಚು ಚಿಂತಿಸದಿರಿ. ಯಾವುದೇ ಪ್ರಶ್ನೆಗೆ ಉತ್ತರಿಸುವ ಮೊದಲು ಆಲೋಚನೆ ಒಳ್ಳೆಯದು, ಆದರೆ ಉತ್ತರ ಬೇಗ ಸಿಗದಿದ್ದಲ್ಲಿ ಒಂದೇ ಪ್ರಶ್ನೆಗೆ ಹೆಚ್ಚು ಕಾಲ ಚಿಂತಿಸುತ್ತಾ ಕೂರಬೇಡಿ. ಆರನೆಯದಾಗಿ ಉತ್ತರವನ್ನು ಒಮ್ಮೆ ಪುನರ್ ಪರಿಶೀಲನೆ ಮಾಡಿ. ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆ ಉತ್ತರ ನೀಡಿದ ಮೇಲೆ ಪತ್ರಿಕೆಯನ್ನು ಒಮ್ಮೆ ಪುನರ್ ಪರಿಶೀಲನೆ ಮಾಡಿ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಲಾಗಿದೆಯೇ, ಪ್ರಶ್ನೆ ಸಂಖ್ಯೆ ಸರಿಯಾಗಿ ಹಾಕಲಾಗಿದೆಯೇ, ರಿಜಿಸ್ಟರ್ ನಂಬರ್ ಬರೆಯಲಾಗಿದೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಿ. ಇನ್ನು ಏಳನೆಯದಾಗಿ ಪದಗಳ ಸಂಖ್ಯೆ, ಭಾಷಾ ಬಳಕೆ. ಕೆಲವೊಂದು ಪ್ರಶ್ನೆಗಳಿಗೆ ಇಂತಿಷ್ಟೇ ಪದಗಳಲ್ಲಿ ಉತ್ತರ ನೀಡಿ ಎಂದು ಹೇಳಲಾಗಿರುತ್ತದೆ. ಅದನ್ನು ಗಮನದಲ್ಲಿ ಇರಿಸಿಕೊಂಡು ಉತ್ತರ ನೀಡಿ. ಹಾಗೆ ಭಾಷಾ ಬಳಕೆಯು ಸರಳವಾಗಿರಲಿ. ಆಡುಭಾಷೆಯಲ್ಲಿ ಉತ್ತರ ಪತ್ರಿಕೆಯ ತಕ್ಕದ್ದಲ್ಲ.